ರಾಜ್ಯಸಭಾ ಚುನಾವಣೆ ಹತ್ರ ಬರ್ತಿರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಈಗಾಗಲೇ ಚಟುವಟಿಕೆಗಳು ಗರಿಗೆದರಿವೆ. ಯಾರೂ ಕೂಡ ಅಡ್ಡ ಮತದಾನ ಮಾಡಬಾರದು, ಎಡವಟ್ಟುಗಳಾಗಬಾರದು. ಹೀಗಾಗಿನೇ ಏನೇನು ತಂತ್ರಗಾರಿಕೆಯನ್ನು ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮವರು ಅಡ್ಡ ಮತದಾನ ಮಾಡಬಾರದು ಹಂಗೆ ಹೇಳಿ ಅಂತ ನನಗನ್ಸುತ್ತೆ. ಸೋಮಶೇಖರ್ ಆಗಿರ್ಬೋದು, ಹೆಬ್ಬಾರ್ ಆಗಿರ್ಬೋದು, ಬಹುಶಃ ಈ ಥರದ ದಾರಿ ಹಿಡಿತಾರೆ ಅಂತ ಅನಿಸಲ್ಲ ನನಗೆ. ಯಾಕಂದರೆ ನೆನ್ನೆ ನಾವು ಕೂಡ ಮಾತಾಡ್ತಾ ಇದ್ವಿ, ಇವರು ಕೂಡ ಹಾಕಲ್ಲ ಅನ್ನೋದೇನು ಗ್ಯಾರಂಟಿ ಅಂತ. ಆದರೆ ಎಲ್ಲೋ ಕೂಡ ಅವ್ರಿಗೂ ಕೂಡ ಅನಿಸಿದೆ, ಏನಾದರೂ ಈ ರೀತಿ ಮಾಡಿದ್ರೆ ನಾಳೆ ಒಂದು ಕಪ್ಪು ಚುಕ್ಕೆ ಬಂದುಬಿಡುತ್ತೆ ಅಂತ. ಆಮೇಲೆ ಹಿಂದೆ ಇದೇ JDS ವಿರುದ್ಧ ಹೋದಂಥ ಶಾಸಕರುಗಳು ನಂತರ ಏನೇನಾದರೂ ಅದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಚಲುವರಾಯಸ್ವಾಮಿ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಎಲ್ಲರೂ ಕೂಡ ಸಾಲಾಗಿ ಸೋಲಿನ ರುಚಿ ಕಾಣಬೇಕಾಯಿತು. ಎಕ್ಸೆಪ್ಟ್ ಜಮೀರ್ ಅಹಮದ್ ಖಾನ್, ಇನ್ನೆಲ್ಲರೂ ಕೂಡ ಸೋತರು ಆಲ್ಮೋಸ್ಟ್. ಸೊ ಹೀಗಾಗಿ ಈ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಏನು ಅಂತಂದರೆ ಒಂದು ಮನಸ್ಥಿತಿಗೆ ಬಂದಿರಂಗೆ ಕಾಣ್ತಾರೆ. ಸೋಮಶೇಖರ್ ಅವರಾಗಿರ್ಬೋದು, ಹೆಬ್ಬಾರ್ ಅವರಾಗಿರ್ಬೋದು. ಜೊತೆಗೇನು ಅಂತಂದರೆ ಇದ್ರ ನಡುವೆ ಯಾವುದೇ ಕಾರಣಕ್ಕೂ ಹಂಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ನೀವು ಮಾತಾಡಿ, ನಿಮ್ಮ ಶಾಸಕರನ್ನು ನೀವು ಹಿಡಿದಿಟ್ಕೊಳ್ಳಿ, ಜೊತೆಗೆ ಅವ್ರಿಗೆ ಮನವೊಲಿಸಿ ಅನ್ನುವಂಥ ಒಂದು ರಿಕ್ವೆಸ್ಟ್. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. HD ಕುಮಾರಸ್ವಾಮಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅವರೇ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿಸಿದ್ದಲ್ಲ. ಮೊನ್ನೆ ಮಾತಾಡ್ತಾ ಇದ್ರು ಅವರು, ಕೇಂದ್ರದ ನಾಯಕರು BJP ನಾಯಕರು ಹೇಳಿದ್ದಕ್ಕೋಸ್ಕರ ಕುಪೇಂದ್ರ ರೆಡ್ಡಿ ಅವರನ್ನು ನಾವು ಅಭ್ಯರ್ಥಿಯ ಕಣಕ್ಕಿಳಿಸಿದ್ವಿ ಅಂತ. ಹೀಗಾಗಿ ಏನಂತಂದರೆ ಗೆಲ್ಲಿಸಿಕೊಡುವಂಥ ಜವಾಬ್ದಾರಿ ಅದು BJPಯ ಮೇಲೂ ಇದೆ. ಜೊತೆಗೆ ಕುಪೇಂದ್ರ ರೆಡ್ಡಿ ಹಿಂದೂ ಕೂಡ ಅವರು MP ಆದಂಥವರು, ಶ್ರೀಮಂತ. ಜೊತೆಗೆ ಏನಂದರೆ ಎಲ್ಲ ಪಾರ್ಟಿನಲ್ಲೂ ಕೂಡ ಅವ್ರಿಗೆ ಮಿತ್ರರಿದ್ದಾರೆ. ಹಾಗಾಗಿ ಯಾರ್ಯಾರು ಅವ್ರ ಕೈ ಹಿಡಿತಾರೆ, ಯಾರ್ಯಾರು ಯಾವ್ಯಾವ ಪಾರ್ಟಿ ಕೈ ಕೊಡ್ತಾರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಯಾಕಂದರೆ ಇದು ಆಗುವಂಥ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿ ಭಾಳ ಮಜಾ ಇದೆ ಕೆಲವೊಂದು ಸಂದರ್ಭಗಳಲ್ಲಿ, ಅದಕ್ಕೆ ದಾಖಲೆಗಳಿರಲ್ಲ, ಪ್ರಶ್ನೆ ಬೇರೆ. ನೀವು ಹೆಂಗೆ ಅಂತಂದರೆ ಯಾರಿಗೆ ಮತ ಹಾಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಕೆಲವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅಂತಂತಂದರೆ, ಅವ್ರ ಜೊತೆಗೆ ಕಾಂಟ್ಯಾಕ್ಟೇ ಇರಲಿಲ್ಲ ಅಂತಂದರೆ, ಕೆಲವರು ಟಾಯ್ಲೆಟಲ್ಲೆಲ್ಲ ಹೋಗಿ ಕೂತ್ಕೊಂಡಿದ್ರು ಅಂತ ಬರಲೇ ಇಲ್ಲ ಟೈಮ್ ಆಗೋ ತನಕ. ದಯವಿಟ್ಟು ಬನ್ನಿ ಅಂತೇಳಿ ಮನವೊಲಿಸಿ ಕರ್ಕೊಂಬಂದು ಓಟ್ ಹಾಕ್ಸಿರೋಂಥ ಉದಾಹರಣೆ ಇದೆ ಅಂತ. ಅಂದರೆ ಹಿಂದಿನ ಇದರಲ್ಲಿ, ಈ ಬಾರಿ ಚುನಾವಣೆ ಅದರ ಹಿಂದಿಂದಲ್ಲ, ಹಿಂದೆ ಕೆಲವರು ಹಿರಿಯ ಪತ್ರಕರ್ತರು ಹೇಳ್ತಿದ್ದಂಥ ಸಂಗತಿ ಇದು. ಅಂದರೆ ಈ ರೀತಿ ರಾಜ್ಯಸಭಾ ಚುನಾವಣೆಗಳಲ್ಲಿ ಯಾರು ಯಾರಿಗೆ ಬೇಕಾದರೂ ಕೈ ಕೊಡ್ಬೋದು, ಏನು ಬೇಕಾದರೂ ಆಗ್ಬೋದು. ಯಾಕೆ ಬೇಕು ಗ್ರಹಚಾರ? ಹೀಗಾಗಿ ಏನು ಅಂತಂದರೆ ಎಲ್ಲರನ್ನೂ ಕೂಡ ಹಿಡಿದಿಟ್ಟುಕೊಳ್ಳುವಂಥ ಕೆಲಸಗಳಾಗಬೇಕು. ಹೀಗಾಗಿ ಈಗಾಗಲೇ ಕಾಂಗ್ರೆಸ್ ಒಂದು ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದೆ, ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ರೆಸಾರ್ಟಲ್ಲಿ ಇಡ್ತೀವಿ ಎನ್ನುವಂಥ ಸಂದೇಶ ಕೂಡ ರವಾನೆ ಆಗಿದೆ. ಎಸ್, ಹಾಗಾದರೆ ಲೆಕ್ಕಾಚಾರ ಹೇಗಿದೆ, ನಂಬರ್ ಗೇಮ್ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. BJP JDSನ ಲೆಕ್ಕಾಚಾರ ಮೊದಲಿಗೆ. BJP ಶಾಸಕರ ಸಂಖ್ಯೆ 66 ಇದೆ, ಇನ್ನು JDS ಶಾಸಕರ ಸಂಖ್ಯೆ ಇರುವಂಥದ್ದು 19. ಸೊ ಎರಡನ್ನೂ ಕೂಡ ನಾವು ಆ್ಯಡ್ ಮಾಡ್ತಾ ಹೋದರೆ 85 ನಮಗೆ ಟೋಟಲ್ ಸಿಗುತ್ತೆ. ಮೈತ್ರಿಕೂಟದ ಶಾಸಕರ ಸಂಖ್ಯೆ 85. ಈಗ ಒಬ್ಬ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳಿದ್ರೆ 45 ಮತಗಳು ಬರಬೇಕಾಗತ್ತೆ. ಇನ್ನು ಒಂದು ಜನಾರ್ದನ್ ರೆಡ್ಡಿ ಅವರ ಬೆಂಬಲ ಸಿಗುತ್ತೆ. NDAಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಬೆಂಬಲ ಕೊಟ್ಟಿರೋದ್ರಿಂದಾಗಿ ಸೊ 86 ಜನ ಅಂತ ಹೇಳಿ ಇಟ್ಕೊಂಡ್ರು ಕೂಡ 45 ಅಂತ ಹೇಳಿದ್ರೆ ನಾವೀಗ ಒಬ್ಬ ಅಭ್ಯರ್ಥಿಯನ್ನ ನಿರಾಯಾಸವಾಗಿ ಗೆಲ್ಲಿಸ್ಕೋಬಹುದು BJP ಮತ್ತು JDS. ಇನ್ನೊಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿದ್ರೆ ಅಲ್ಲೇ 4 ಶಾರ್ಟೇಜ್ ಇದೆ ಈಗ BJPಗೆ. ಅದನ್ನ ಮೀರಿ ಈಗ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ನಂಬರ್ ಗೇಮ್. ಅದೇ ರೀತಿ ಕಾಂಗ್ರೆಸ್ನ ಲೆಕ್ಕಾಚಾರ ನೋಡೋಣ. ರಾಜ್ಯಸಭೆಗೆ ಈಗ ಕಾಂಗ್ರೆಸ್ ಮಾಡಿರುವಂತಹ ಲೆಕ್ಕಾಚಾರ, ಒಬ್ಬ ಅಭ್ಯರ್ಥಿಗೆ ಗೆಲ್ಲಬೇಕಾಗಿರುವಂತಹ ಮತಗಳ ಸಂಖ್ಯೆ 45 ಬೇಕು ಗೆಲ್ಲೋದಕ್ಕೆ ಅಂತ ಹೇಳಿ. ಸೊ ಈಗ ಕಾಂಗ್ರೆಸ್ಗೆ 135 ಇದೆ, +3 ಅಂದ್ರೆ ಇಂಡಿಪೆಂಡೆಂಟ್ಸ್ ಇದ್ದಾರೆ. ಅದು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವಂತಹ 3 ಜನ, ಅದರಲ್ಲಿ ಒಬ್ರು ದರ್ಶನ್ ಪುಟ್ಟಣಯ್ಯ ಇದ್ದಾರೆ. ಒಟ್ಟು ಕಾಂಗ್ರೆಸ್ಗೆನೆ 135 ಜನ ಶಾಸಕರ ಬೆಂಬಲ ಇದೆ. 3 ಜನ ರಾಜ್ಯಸಭೆಗೆ ನಿರಾಯಾಸವಾಗಿ ಗೆಲ್ಲಿಸಬಹುದು ಕಾಂಗ್ರೆಸ್ಗಿರುವಂತಹ ಒಂದು ಬೆಂಬಲದಲ್ಲಿ. ಇನ್ನು ಕಾಂಗ್ರೆಸ್ ಬೆಂಬಲಿತ ಶಾಸಕ ಒಬ್ರು ದರ್ಶನ್ ಪುಟ್ಟಣಯ್ಯ ಇದ್ದಾರೆ, ಇನ್ನೂ 2 ಇಂಡಿಪೆಂಡೆಂಟ್ಸ್ ಇದ್ದಾರೆ. ಒಬ್ರು ಲತಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಕಾಂಗ್ರೆಸ್ನ ಬೆಂಬಲಿತ ಪಕ್ಷೇತರ ಶಾಸಕರು. ಒಬ್ರು ಲತಾ ಮಲ್ಲಿಕಾರ್ಜುನ್, ಜೊತೆಗೆ ಗೌರಿಬಿದನೂರಿನಿಂದ ಗೆದ್ದಿರುವಂತಹ ಪುಟ್ಟಸ್ವಾಮಿಗೌಡ. ಸೊ ಈ 3 ಜನರ ಒಂದು ಬೆಂಬಲ ಕಾಂಗ್ರೆಸ್ಗಿದೆ. ಅಕಸ್ಮಾತ್ ಈ 3 ಏನಾದರೂ ಅಡ್ಡ ಮತದಾನಗಳು ಆಗತ್ತೆ ಅಂತ ಹೇಳಿದ ಪಕ್ಷದಲ್ಲೂ ಕೂಡ ಸೊ 3 ಹೋದ್ರು ಕಾಂಗ್ರೆಸ್ಗೆ ಏನು ತೊಂದರೆ ಇಲ್ಲ, 135ರಲ್ಲಿ 3 ಜನನ ಗೆಲ್ಲಿಸಬಹುದು. ಅಕಸ್ಮಾತ್ 4 ಏನಾದರೂ ಹೋದ್ರೆ ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿ ಇಲ್ಲಿ ಸೋಲ್ಬೇಕಾಗತ್ತೆ, ಅಲ್ಲಿ 2 ಅಭ್ಯರ್ಥಿಗಳು ಗೆಲ್ಲುವಂಥದ್ದು ಸಾಧ್ಯತೆ ಆಗುತ್ತೆ. ಬಟ್ 3ನೇ ಅಭ್ಯರ್ಥಿ ಹೇಗೆ ಗೆಲ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಎಸ್, ಬನ್ನಿ ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾತಾಡ್ತಾ ಹೋಗೋಣ. ನಾವು ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್, ನಂಬರ್ ಗೇಮ್ ಅನ್ನ ನಾವು ಮಾತಾಡ್ತಾ ಇದ್ವಿ. ಇದ್ರ ಜೊತೆಗೆ ಈಗ BJP ಮತ್ತು JDS ತುಂಬಾ ಹುಮ್ಮಸ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಕುಪೇಂದ್ರ ರೆಡ್ಡಿ ಅವರನ್ನ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ. ಹೇಗೆ ಲೆಕ್ಕಾಚಾರ ಇದೆ BJP ಮತ್ತು JDS? ಯಾಕಂದ್ರೆ ಇಬ್ಬರನ್ನ ಗೆಲ್ಲಿಸುವಂತದ್ದೇ ಕಷ್ಟ ಸಾಧ್ಯ ಆಗ್ತಾ ಇದೆ ಇಲ್ಲಿ ನಂಬರ್ ಗೇಮ್ ನೋಡ್ತಾ ಹೋದ್ರೆ. ಸೊ ಏನ್ ಪ್ಲಾನಿಂಗ್ ನಡೀತಾ ಇದೆ ಇಬ್ಬರಲ್ಲಿ ಹಾಗಾದ್ರೆ?
ರೆಹಮಾನ್, ಕೊನೆ ಕ್ಷಣದಲ್ಲಿ ಲೋಕಸಭಾ ಚುನಾವಣಾ ರಾಜ್ಯಸಭಾ ಚುನಾವಣಾ ಅಖಾಡಕ್ಕೆ ಕುಪೇಂದ್ರ ರೆಡ್ಡಿ ಅವರನ್ನ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಜೆಡಿಎಸ್ ನ ಅಭ್ಯರ್ಥಿ ಅಂತ ಕುಪೇಂದ್ರ ರೆಡ್ಡಿ ಅವರ ನಾಮಪತ್ರ ಕೂಡ ಹಾಕ್ಸಿರುವಂತು. ಅದರಲ್ಲಿ ಒಂದಷ್ಟು ನಂಬರ್ ಗೇಮ್ ಲೆಕ್ಕಾಚಾರ ಕೂಡ ಇದೆ. ಈ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಕಮಲ ದಳ ನಾಯಕರು ಸಜ್ಜಾಗಿದ್ದಾರೆ. ಈಗಾಗಲೇ 1-to-1 ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ಯಡಿಯೂರಪ್ಪರನ್ನ ಭೇಟಿಯಾಗಿ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸಿದ್ದಾರೆ. ವಿಜೇಂದ್ರ ಆಗ್ಬೋದು ಮತ್ತೆ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಅವರನ್ನು ಮಾತಾಡಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿರುವಂತ ಮತದಾನ 4ರಿಂದ 5 ಶಾಸಕರ ಅಂದ್ರೆ ಮತದಾನ ಆಗ್ಬೇಕಾಗುತ್ತೆ. ಎರಡನೇ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಲೆಕ್ಕಾಚಾರದಲ್ಲಿ ಮತ್ತೆ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಬಂದಿರೋ ಮಾಹಿತಿಯ ಪ್ರಕಾರ ಒಂದು 6-7 ಜನರ ಲಿಸ್ಟ್ ಅನ್ನು ಕೂಡ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದು ಅಸಮಾಧಾನ ಹೊಂದಿರುವಂತರು, ಅನುದಾನದ ತಾರತಮ್ಯದಲ್ಲಿ ಬೇಸರ ಹೊಂದಿರೋರನ್ನ ಅಡ್ಡ ಮತದಾನ ಮಾಡಲಿಕ್ಕೆ ತಂತ್ರಗಾರಿಕೆಯನ್ನು ಕೂಡ ರೂಪಿಸಿರುವಂತದ್ದು. ಸುಮಾರು ಈಗಾಗಲೇ 5ನೇ ಅಭ್ಯರ್ಥಿ ಅಂದ್ರೆ ಜೆಡಿಎಸ್ ನ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 5 ಮತಗಳ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ 5 ಮತಗಳ ಶಾಸಕರ ಒಂದು ಹುಡುಕಾಟಕ್ಕೆ, ಶಾಸಕರನ್ನ ಸೆಳೆಯಲಿಕ್ಕೆ ತಂತ್ರಗಾರಿಕೆ ದೊಡ್ಡ ಮಟ್ಟದಲ್ಲಿ ಕೂಡ ನಡೀತಾ ಇರುವಂತು. ಆದ್ರೆ 5 ಜನ ಶಾಸಕರನ್ನ ಸೆಳೆದ್ರು ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಬಿಜೆಪಿಯಿಂದ ಅಡ್ಡ ಮತದಾನ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಒಂದ್ ಕಡೆ ಶಿವರಾಮ್ ಹೆಬ್ಬಾರ್ ಆಗ್ಬೋದು ಮತ್ತೆ ಎಸ್ ಟಿ ಸೋಮಶೇಖರ್ ಅವರು ಈಗಾಗಲೇ ಕಾಂಗ್ರೆಸ್ ಜೊತೆ ಬಹುತೇಕವಾಗಿ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಿನ್ನೆ ಬಜೆಟ್ ವಿಚಾರವಾಗಿ ಇಡೀ ಬಿಜೆಪಿ ಮತ್ತೆ ಜೆಡಿಎಸ್ ವಿರೋಧ ಮಾಡಿದ್ರು ಕೂಡ ಎಸ್ ಟಿ ಸೋಮಶೇಖರ್ ಹೊಗಳಿ ಅವರನ್ನ ಒಂದ್ ರೀತಿ ಹೊಗಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ ಬಿಜೆಪಿಗೂ ಕೂಡ ಒಂದ್ ರೀತಿ ಅಡ್ಡ ಮತದಾನ ಆತಂಕ ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಯಡಿಯೂರಪ್ಪರನ್ನ ಭೇಟಿಯಾಗಿ ಅಡ್ಡ ಮತದಾನ ಮಾಡದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಈ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ಪನ್ನ ಜಾರಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಯಾರಿಗೆ ಬೇಕಾದ್ರೂ ಮತ ಹಾಕ್ಬೋದು. ಈ ಹಿಂದೆ ಒಂದ್ ಕಡೆ ಈ ಹಿಂದೆ ರಾಜ್ಯಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ 2018ರಲ್ಲಿ ಇದೇ ರೀತಿಯಾದ ಒಂದು ಮತವನ್ನು ತೋರಿಸುವಂತ ಸಂದರ್ಭದಲ್ಲಿ ಜೆಡಿಎಸ್ ನ ಮತ ಅಭ್ಯರ್ಥಿ ಇರೋ ಜೆಡಿಎಸ್ ನ ಶಾಸಕರು ಬಿಜೆಪಿಗೆ ಮತವನ್ನು ಹಾಕಿದ್ರು. ಆ ರೀತಿಯಾದ ಮತ್ತೆ ಪರಿಣಾಮಗಳು ಆಗಬಾರ್ದು, ಆ ರೀತಿಯ ಒಂದು ಘಟನೆಗಳು ನಡೀಬಾರ್ದು ಅಂತೇಳಿ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಕೂಡ ರೆಸಾರ್ಟ್ ರಾಜಕೀಯಕ್ಕೆ ಒಂದು ಪ್ಲಾನ್ ಕೂಡ ಮಾಡಿರುವಂತದ್ದು. ಹಾಗಾಗಿ 5ನೇ ಅಭ್ಯರ್ಥಿ ಅಂದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವರ ತಂತ್ರಗಾರಿಕೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲ್ಲಿ ಫಲ ಕೊಡುತ್ತೆ, ಸಫಲರಾಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿರೋದು. ಈ ಮೂಲಕ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಗೆ ಒಂದ್ ರೀತಿಯಾಗಿ ದಿಕ್ಸೂಚಿಯಾಗಿ ಮಾಡ್ಕೋಬೇಕು. ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಅನ್ನು ಕೊಡಬೇಕು, ಅವರ ಓಟಕ್ಕೆ ಬ್ರೇಕ್ ಅನ್ನು ಹಾಕಬೇಕು ಅಂತೇಳಿ ಕಮಲದಳ ನಾಯಕರು ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸುನಿಲ್.